ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸವಲತ್ತುಗಳು ವ್ಯವಸ್ಥಿತವಾಗಿ ತಲುಪುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಶುಕ್ರವಾರ ರೈತರಿಗೆ ಸವಲತ್ತುಗಳನ್ನು ವಿತರಿಸಿ ಇಲಾಖೆಯ ಪ್ರಗತಿ ಪರಿಶೀಲಿಸಿದ ಅವರು, ಬಹಳಷ್ಟು ಯೋಜನೆಗಳ ಕುರಿತು ರೈತರಿಗೆ ಅರಿವಿಲ್ಲ. ಈ ಕುರಿತು ರೈತರಿಗೆ ಮಾಹಿತಿ ಒದಗಿಸುವ ಕಾರ್ಯ ನಡೆಯಬೇಕು. ಇದಕ್ಕಾಗಿ ಪ್ರಸಾರ ಮಾಧ್ಯಮಗಳನ್ನು ಬಳಸಿಕೊಳ್ಳಬೇಕು. ಮಣ್ಣು ಪರೀಕ್ಷೆ ನಡೆಸಿದರಷ್ಟೇ ಸಾಲದು. ಕೊರತೆ ಇರುವ ಪೋಷಕಾಂಶಗಳನ್ನು ಭೂಮಿಗೆ ನೀಡಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವಂತೆ ಸಲಹೆ ಮಾಡಿದರು. ಬರ, ಅತಿವೃಷ್ಟಿ, ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾಳಾದಲ್ಲಿ ಬೆಳೆ ವಿಮೆ ರೈತರ ನೆರವಿಗೆ ಬರಲಿದೆ. ತಾಲೂಕಿನಲ್ಲಿ 49,000 ರೈತರಲ್ಲಿ ಕೇವಲ 780 ಮಂದಿ ಮಾತ್ರ ವಿಮೆ ಮಾಡಿಸಿರುವುದು ಬೇಸರದ ಸಂಗತಿ. ಬೆಳೆ ವಿಮೆ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಬೇಕು. 50% ರೈತರನ್ನು ವಿಮೆ ವ್ಯಾಪ್ತಿಗೆ ತರುವ ಕೆಲಸ ಕಡ್ಡಾಯವಾಗಿ ನಡೆಯಬೇಕು ಎಂದು ತಾಕೀತು ಮಾಡಿದರು. ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಹೋಬಳಿ ಮಟ್ಟದಲ್ಲಿ ಪ್ರಗತಿಪರ ರೈತರನ್ನು ಒಳಗೊಂಡ ಸಲಹಾ ಸಮಿತಿ ರಚಿಸಿಕೊಂಡು ರೈತರಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಅರಿವು ಮೂಡಿಸುವಂತೆ ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕಿ ಕೆಜಿ ಕವಿತಾ ಹಾಗೂ ಸಿಬ್ಬಂದಿ ಇದ್ದರು. ನೀವು ಯಾವ್ದನ್ನ ಟೆಸ್ಟ್ ಮಾಡಕ್ ಗೊತ್ತಾ? ನೀನು ಯಾವ ಇರಿಗೇಟೆಡ್ ಇರ್ತದೆ ಅದನ್ನ ತೋರಿಸ್ತೀಯಾ? ಅದ್ಯಾಕೆ ಇರಿಗೇಟೆಡ್ ದೈ ತೋರಿಸು. ಅವೆಲ್ಲ ಬಿಟ್ಟು ಆಯ್ತಪ್ಪ, ನಾನು ಕೇಳಿದ ಉತ್ತರ ಹೇಳಿಲ್ಲ. ನೀನು ಅರ್ಸಿಕೆರೆ ತಾಲೂಕು ಇನ್ಶೂರೆನ್ಸ್ ಎಷ್ಟು ಕೋಟಿ ತಗೊಂಡ? ಎಷ್ಟು ಕೋಟಿ? ಎಷ್ಟು ಅಂದಾಜು? 500 crores ರೀ ಇನ್ಶೂರೆನ್ಸ್. ಹಿಂಗೆ ಬದ್ಧತೆನೇ ಇರ್ಬೋದಪ್ಪ, ಹೇಳ್ಕೊಡ್ಬೇಕ್ರಿ. ಈಗ ರೈತರಿಗೆ 500 ರೂಪಾಯಿ ಕಟ್ಟೋದು ದೊಡ್ಡ ವಿಶೇಷ ಇಲ್ಲ. ಈಗ 100% ಕಟ್ತಾನೆ. ಸರ್ಕಾರನೇ 2,000 ಗೊತ್ತಲ್ಲ, ಅದೇ 500 ಕಟ್ತಾನೆ. ಬೇಕಾದ್ರೆ ಕಟ್ಸೋ ವಿಧಾನ ಮಾತಾಡೋದು ಮುಖ್ಯನಪ್ಪ. ಮಾತಾಡ್ತಾ ಇದ್ದೇವೆ. 500 ಕೋಟಿ ರೀ ಚಂದ್ರಪಟ್ಟಣ, 200 ಕೋಟಿ. ಈ 400 ಜನಕ್ಕೆ ವರ್ಷಕ್ಕೊಮ್ಮೆ ಬಂತು ಅಂತ ಇಟ್ಕೊಳ್ಳಿ. ಎಷ್ಟು ಬರ್ತದಮ್ಮ ಇನ್ಶೂರೆನ್ಸ್ ಅಂದಾಜು? 400 ಜನಕ್ಕೆ 500 ಕಟ್ಸ್ಕೊಂಡಿದ್ಯಾ? 15 into 5 ಎಷ್ಟೇ? ಮಾಡ್ತೇವೆ. ನನಗೆ ಯಾವ ಲಾಸ್ಟ್ 31st ಜೋಳ ಇತ್ತು. ನೆಕ್ಸ್ಟ್ ಇದಕ್ಕೆ ರಾಗಿಗೆ ಬದಿಗೆ ಯಾವಾಗ? ಆಗಸ್ಟ್ 14 ಆಗಸ್ಟ್ 28 ಮೀಟಿಂಗ್ ತಗೋತೀನಿ. ಅಷ್ಟೊಳಗಡೆ ಯು ಶುಡ್ ಗಿವ್ ದ ರಿಪೋರ್ಟ್. ಓಕೆ. ಯಾವ್ದಮ್ಮ ವಾಣಿಜ್ಯ ಬೆಳೆ? ನಮ್ಮ ಜಿಲ್ಲೆಗೆ ವಾಣಿಜ್ಯ ಬೆಲೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಯಾವ್ದು? ಒಂದೇ ಒಂದು ಕೊಡ್ತಾರೆ. ಯಾವ ಒಂದು ಕೊಟ್ಟಿರೋದು ಯಾವ್ದು? ಆಬ್ಜೆಕ್ಟಿವ್ ಟೈಪ್ಸ್ SR ಹೇಳ್ಬೇಕು. ಯಶವಂತ ಡಿಗ್ರಿ ಮಾಡಿ ಇದೆ. ಯಾವ್ದು ನಮ್ಮ ಜಿಲ್ಲೆ ಕೊಟ್ಟಿರೋದು? ಕೋಕೋನಟ್ ಕೊಟ್ಟಿರೋದು, ಟೊಬ್ಯಾಕೊ ಕೊಟ್ಟಿದ್ದಾರೆ ಅಂತ ಹೇಳಿ. BSc ವಾಣಿಜ್ಯ ಬೆಳೆ ಅಂದ್ರೇನು? ಇವೆಲ್ಲ ಯಾಕಪ್ಪ ನಿಮ್ BSc ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಯಾರಿಗೆ ಗೊತ್ತಿರ್ತದೆ? ಇವನ್ನ ಸೆಲೆಕ್ಟ್ ಮಾಡಿದ್ರ ಬಟ್ ರೈತರು ಹೆಂಗ್ ಮಾಡಿದ್ರೆ ನನಗೆ ಹೇಳ್ಬೇಕ, ಗೊತ್ತಾಗಬೇಕಲ್ಲಪ್ಪ. ಲೈಸೆನ್ಸ್ ಇಸ್ ಕಂಪಲ್ಸರಿ. ಯಾಕೆಂದ್ರೆ ಏನಾರ ಆದಾಗ ಬೆನಿಫಿಟ್ ಸಿಗ್ತದೆ. ಇಲ್ಲದ ಭಾರಿ ಕಷ್ಟ. ಈ ಓಡ್ಸೋರೆಲ್ಲ ಯಾರು ಗೊತ್ತಾ? ಚಿಕ್ಕ ಚಿಕ್ಕ ಮಕ್ಳು ಇದ್ರಲ್ಲೇ ವೀಲಿಂಗ್ ಮಾಡ್ತಾರಪ್ಪ. ಮತ್ತೆ ಅನಾಹುತ ಅದೇನಾಗ್ಬೇಕು ಇವ್ರಿಗೂ? ನೋ, ಇಟ್ ಈಸ್ ಗುಡ್ ಫಾರ್ ದೆಮ್, ನಮ್ಗಲ್ಲ, ಅವ್ರ ಅನುಕೂಲಕ್ಕೆ ಅದು. ಆಯ್ತು, ತಗೊಂಡಾಯ್ತಾ? ನಮ್ಮ ತಾಲೂಕಲ್ಲಿ ಬೇಕು ಅಂತ ಕೇಳಿದ್ರು ಬರೀ 6 ಜನ. ನಾಗೇಶ ಬೇರೆ ಯಾರಿಗೂ ಕೊಟ್ಬಿಡ್ತಾರ. ಬಿಡಬಾರ್ದಮ್ಮ, ಬೇರೆ ಕಿತ್ಕೊಳ್ಳೋಕೆ ಭಾರಿ ಇರ್ತಾರೆ, ಹುಷಾರಾಗಿರ್ಬೇಕು.
ಕಿಸಾನ್ ಅಪ್ಲಿಕೇಶನ್ ಕೊಡೋದ್ರಿಂದ ಸರ್ ಅವ್ರು ಒಂದೇ ಸರಿ ಕೊಡೋದು ಸರ್ ಆಧಾರ್ನ ಆಮೇಲೆ ಈ ಸತಿ ಕೊಟ್ಬಿಟ್ರೆ ಮುಂದೆ ಸತಿ ಸಿಕ್ಕಲ್ಲ ನನಗೆ. ಸರ್ ಅಲ್ಲಿ ಇದು QR ಕೋಡ್ ಇದೆ ಸರ್, ಇದು ಸ್ಕ್ಯಾನ್ ಮಾಡ್ಬಿಟ್ಟು ಆನ್ಲೈನ್ ಸಾಕು